ಪ್ರತಾಪ್ ಸಿಂಹನ್ಗೆ ಒಂದು ಸಿಂಪಲ್ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಂಡ್ಬಿಡ್ಬೇಕು. ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು. ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ನೀವು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ? 5 ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗಿಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮ ಮೇಲೂ ಇದೆ. ನಿನ್ನೆ ಮೌಲಿ ಸಾಬ್ ಸಿಕ್ಕಾಕೊಂಡ್ರಲ್ಲ, ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ 5 ಸಲ ಪ್ರತಾಪ್ ಸಿಂಹನ ಮೇಲೆ ಹಾಕಿದ್ದಾರೆ. ಇದೇ ಕರ್ನಾಟಕ ರಾಜ್ಯ ಪೊಲೀಸ್, ಇದೇ ಉದಯಗಿರಿ ಠಾಣೆ ಇಲ್ವಾ? ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡಿಲ್ವಾ? ನೀವು ಹೆಂಗೆ ವರ್ತಿಸ್ಕೊಂಡಿದ್ದೀರ? ಇವತ್ತು ಆ ಮಕ್ಕಳನ್ನ ಪಾಠ ಹೇಳಬೇಕಾ? ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳಿಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಹಂಗಾಯಿತು. 2002ರಲ್ಲಿ ನಾವು ಪಾಠ ಕಲ್ತಿದ್ದೀವಿ. ನೀನು ಯಾರೋ ಪಾಠ ಕಲ್ಸಕ್ಕೆ ನಮಗೆ? ನೀನು ಯಾರು ನಮಗೆ ಪಾಠ ಕಲ್ಸೋಕ್ಕೆ? ಇದೆಲ್ಲ ಮಾತುಗಳು ಸುಮ್ಮನೆ. ಇವಾಗ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಅದು ಇವಾಗ ಪದದಲ್ಲಿದ್ದರು ಈ ಥರ ತರಲೆ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕಿದ್ರು. ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ತಾರೆ ತೆಗೆದುಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೂ ಇದನ್ನು ಯಾರೂ ಬೆಂಬಲಿಸಕ್ಕೆ ಬಂದಿಲ್ಲ, ಓಲೈಸಕ್ಕೆ ಬಂದಿಲ್ಲ, ಅವರನ್ನು ಸಮರ್ಥಿಸಕ್ಕೂ ಬಂದಿಲ್ಲ. ಬಂದಿರೋದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು, ಅವರ ಏಜಸ್ಸು 19 ವರ್ಷ, 21, 22 ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇರೋದು. ಅದರಲ್ಲಿ ಒಂದು ಘಟನೆ ನಡೆದಿದೆ. ಇವಾಗ ಎಲ್ಲಾದರೂ ಒಂದು ಗಾಯ ಆಯಿತು ಅಂತ ಹೇಳಿದ್ರೆ ಆ ಅಂಗವನ್ನು ಕತ್ತರಿಸಿ ಬಿಸಾಕಲ್ಲ, ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ. ಅದೊಂದು ಪ್ರಯತ್ನ ಬೇಲ್ ತೊಗೊಳಕ್ಕೆ ಬಂದಿದ್ದೀವಿ ಅಷ್ಟೇ. ಪೊಲೀಸ್ನವರ ಗೌರವ ಇಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತಿದ್ದೀನಲ್ಲ, ಪೊಲೀಸ್ನವರಿಗೆ ಗೌರವ ಇಲ್ಲ ಅಂತ ಹೇಳಿದ್ಮೇಲೆ ಅದು ಸರಾಸರಿ ತಪ್ಪು. ಯಾರೇ ಆಗಿರಲಿ, ಇಡೀ ದೇಶದಲ್ಲಿ ಯಾವುದೇ ಕೂನೆ ಮೂಲೆಗೆ ಹೋಗ್ಬಿಡಿ ನೀವು, ಎಲ್ಲ ಕಡೆ ಒಂದೊಂದು ಪೊಲೀಸ್ ಸ್ಟೇಷನ್ ಇದೆ. ಅದು ನಮ್ಮನ್ನು ಕಾಪಾಡೋಕ್ಕೋಸ್ಕರ ಇರೋದು. ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಅದನ್ನು ಯಾರೂ ಸಮರ್ಥಕ್ಕೆ ಬೆಂಬಲಿಸಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಎಲ್ಲೇ ಈ ಥರ ಘಟನೆ ನಡೀಲಿ ಒಂದು ಹೆಲ್ಪ್ಲೈನನ್ನು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ನಮ್ಮ ಧರ್ಮ ಮುಖಂಡರನ್ನು ಕುಂಡ್ರಿಸ್ಕೊಂಡು, ನಮ್ಮ ರಾಜಕೀಯ ಮುಖಂಡರನ್ನೂ ಕುಂಡ್ರಿಸ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಹೆಲ್ಪ್ಲೈನ್ ಮಾಡೋಣ. ಏನಾದರೂ ಈ ಥರ ಘಟನೆಗಳು ನಡೆದ್ರೆ ಫಸ್ಟು ನಮಗೆ ತಿಳಿಸ್ಲಿ, ನಾವೇ ಆ್ಯಕ್ಷನ್ ತೊಗೋತೀವಿ. ಬೆಂಗಳೂರಿಂದ ಎಲ್ಲೇ ಇರಲಿ, ರಾಜ್ಯದ ಕೊನೆಗೆ ನಮ್ಮಲ್ಲಿ ಬೇರೆ ಬೇರೆ ಕರ್ನಾಟಕ ಮೈನಾರಿಟಿ ಕಮಿಷನ್ ಅಂತಿದೆ. ಎಲ್ಲರೂ ಒಂದು ಕಡೆ ಒಂದು ಹೆಲ್ಪ್ಲೈನನ್ನು ಮಾಡಿ ಯಾರಾದರೂ ಇಬ್ಬರನ್ನ ಅಲ್ಲಿ ಕುಂಡ್ರಿಸಿ ಈ ಥರದ್ದು ಏನಾದ್ರು ಕರೆ ಬಂದರೆ ಅದಕ್ಕೆ ನಾವು ಮುಂದಾಗಿ ನಾವೇ ಅದ್ರ ಮೇಲೆ ಕ್ರಮ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಅದನ್ನ ಇನ್ನ ನೋಡೋಣ ಮುಂದಕ್ಕೆ ಹೆಂಗೆ. ಸರ್, ಹಿಂದೆ ಆಗಿದ್ದು ತಪ್ಪೇನೆ, ನಾಳೆ ಆಗೋದು ತಪ್ಪೇನೆ, ನಾಳಿದ್ದು ಆಗೋದು ತಪ್ಪೇನೆ. ನಾನಿವತ್ತು ಹೇಳ್ತೀನಿ, ಸಂಸದನಾಗಿ ಪೊಲೀಸ್ನವ್ರನ್ನೇ ಗೌರವಿಸಿಲ್ಲ. ಇವತ್ತು ಈ ಸಣ್ಣ ಮಕ್ಕಳೇನೋ ಒಂದು ಮಾಡಿದ್ದಾರೆ, ಅದಕ್ಕೆ ಬೇಲ್ ಕೊಡ್ಸೋಣ. ಅವ್ರಿಗೆ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅವರ ದರ್ಬಾರ್ಗೆ ಕರ್ಕೊಂಡು ಹೋಗಿ ಒಂದು ಪಾಠ ಹೇಳಿನೇ ಮನೆಗೆ ಕಳಿಸೋದು. ಡೈರೆಕ್ಟು ಜೈಲಿಂದ ಮನೆಗೆ ಹೋಗ್ಬಿಡ್ರಪ್ಪ ಅಂತೇಳ್ಬಿಟ್ಟು ಬಿಡಿಸ್ಬಿಟ್ಟು ಕಳಿಸಲ್ಲ. ಪಾಠ ಅಂತೂ ಹೇಳಬೇಕು, ಹೇಳೋಣ, ಅದೇನಿಲ್ಲ. ಸರ್, ದಯವಿಟ್ಟು 100% ಒಂದು ಮಾತು ಹೇಳ್ತೀನಿ. ಪೊಲೀಸ್ನವ್ರ ಮೇಲೆ ಹಲ್ಲೆ ಆಗಿರೋದ್ರಿಂದ ನಾನು ಸಮುದಾಯದ ಪರವಾಗಿ ಈ ಮಕ್ಕಳು ಮಾಡಿರೋ ಇದಕ್ಕೆ ಪೊಲೀಸ್ನವರಿಗೆ ನಾನು ಕ್ಷಮೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಏನು ತಪ್ಪೇ ಇಲ್ಲ, ಅದರಲ್ಲಿ 2 ಮಾತು ಇಲ್ಲ. ಎಲ್ಲೇ ಆಗಿರಲಿ ಪೊಲೀಸ್ನವ್ರನ್ನ ಗೌರವ ಕೊಡಲಿಲ್ಲ ಅಂದರೆ ಇದು ಬನಾನಾ ರಿಪಬ್ಲಿಕ್ ಆಗಿಬಿಡುತ್ತೆ. ಇಲ್ಲಿ ಸಿವಿಲ್ ವಾರ್ ಶುರು ಆಗ್ಬಿಡುತ್ತೆ. ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಸಿವಿಲ್ ವಾರ್ ಶುರು ಆಗುತ್ತೆ. ಯಾರಾದ್ರು 100 ರೂಪಾಯಿ ಜಾಸ್ತಿ ಇಟ್ಕೊಂಡು ಹೋಗ್ತಾರೆ ಜೇಬಲ್ಲಿ, ಅವನೋಗ್ಬಿಟ್ಟು ಅವನಿಂದ ಕಾಸು ಕಿತ್ಕೊಬೋದು. ಆವಾಗ ಯಾರ ಹತ್ರ ಬಲ ಇರುತ್ತೋ ಅವನೇ ಎದ್ದುಬಿಟ್ಟು ಇದು ಎಲ್ಲ ಚೆನ್ನಾಗಿರಲ್ಲ. ಒಳ್ಳೆ ಸೆಕ್ಯುಲರ್ ದೇಶಕ್ಕೆ ನಾವು ಪೊಲೀಸ್ನ ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸಬೇಕು, ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಯಾವತ್ತೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 100%. ಅದಕ್ಕೋಸ್ಕರ ಒಂದು ಸೌಹಾರ್ದ ಸಭೆ ಮಾಡೋಣ ರಂಜಾನ್ ತಿಂಗಳಲ್ಲಿ. ಅದಕ್ಕೆ ನಮ್ಮ MLA ಸಾಹೇಬ್ರನ್ನು ಮಾತಾಡಿದ್ದೀನಿ, ನಾನು ತನ್ವೀರ್ ಸೇಠ್ ಸಾಹೇಬ್ರಿಗೆ. ಇಲ್ಲೊಂದು ಸೌಹಾರ್ದ ಸಭೆ ಮಾಡೋಣ. ಯಾಕೆಂದರೆ ಮಸೀದಿ ದರ್ಶನ ಅಂತೇಳಿ ಒಂದು ಪ್ರೋಗ್ರಾಮು ಮಾಡೋಣ. ಮಸೀದಿಯಲ್ಲಿ ಏನಿರುತ್ತೆ, ಮದ್ರಸಾದಲ್ಲಿ ಏನಿರುತ್ತೆ, ಬಂದು ನೋಡಿ ತಾವೆಲ್ಲ. ನೀವು ನಮ್ಮ ಧರ್ಮ ಜಾಗದಲ್ಲಿ ಬಂದು ನಾವು ನಿಮ್ಮ ಇದಕ್ಕೆ ಬಂದರೆ ಆವಾಗಲೇ ನಾವೆಲ್ಲ ಒಟ್ಟಿಗೆ ಇರೋದು. ನಮ್ಮ ರಾಜ್ಯದಲ್ಲಿ ಕರ್ಗಾ ಒಂದು ನಡೆದ್ರೆ ಇಲ್ಲಿಂದ ನಾವು ಮಾಲೆ ಕಟ್ಕೊಂಡು ಸ್ವಾಮಿ ಅಪ್ಪಗೆ ಇದಕ್ಕೆ ಹೋಗ್ತಾರೆ, ಅಲ್ಲೂ ಒಂದು ದರ್ಗಾಗೆ ಹೋಗ್ಬಿಟ್ಟೆ ಹೋಗುತ್ತೆ. ನಾವೆಲ್ಲ ಒಂದೇ ಒಂದು ಲಾಸ್ಟಲ್ಲಿ ಮಾತು ಹೇಳಿದ್ವಿ, ಕೈ ಹಿಡಿದು ನಡೆಯೋಣ, ಒಂದಾಗಿ ಬಾಳೋಣ. ನಾವು ಕನ್ನಡಿಗರು, ನಾವು ಭಾರತೀಯರು. ಅದು ಆನೆಗಳು ದರ್ಗಾಗೆ ಬಂದ್ಬಿಟ್ಟು ಇವತ್ತು ಅಲ್ಲಿಂದನೇ ಬಂದೆ ನಾನು. ಇವಾಗ ಅದೇ ಹೇಳ್ತಿದ್ರು ದಾರಿಯಲ್ಲಿ. ಸರ್, ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ತಾವು ಇವಾಗಲೂ ಕೂಡ ಕ್ಯಾಮ್ರಾ ತಗೊಂಡು ಹೋದರೆ ತಮ್ಮ ಕಣ್ಣಿಗೆ ತಾವೇ ನೋಡಬಹುದು. ಅಲ್ಲಿ ಹಳ್ಳ ಮಾಡಿ ರೋಡನ್ನು ರೆಡಿ ಮಾಡೋಕ್ಕೆ ಹಳ್ಳ ಮಾಡಿ ಇಕ್ಕಿದ್ದಾರೆ. ಒಂದು ಸಲ ಈ ಥರ ನೋಡಿದ್ರೆ ನೀವು 120 ಕಲ್ಲು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿಂದನೇ ಕಲ್ಲು ಬರೋದು.
ಇದು ಯಾವುದು ಪ್ರೀ ಪ್ಲ್ಯಾನ್ ಯಾರು ಮಾಡಿಕೊಂಡು ಮನೇಲಿ ಕಲ್ಲು ಸೇರಿಸ್ಕೊಂಡು ಇಟ್ಕೊಂಡಿರಲ್ಲ. ಅದಾಗಿದ್ದು ಆಕಸ್ಮಿಕವಾಗಿ ಅಚಾನಕ್ಕಾಗಿ ಸಡನ್ನಾಗಿ ಆಗಿದೆ. ಅದು ಆಗಬಾರ್ದಾಗಿತ್ತು. ಒಂದು ಘಟನೆ ನಡೆದಿದೆ, ಮುಂದಕ್ಕೆ ಈ ಥರ ಆಗಬಾರ್ದು ಅಂತ ಆಶ್ವಸಿಸ್ತೀನಿ. ಎಲ್ಲೇ ಏನೇ ಆಗಿರಲಿ, ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಏನಾದ್ರು ಬೇಕಾಗಿತ್ತು ಅಂದ್ರೂ ರಜಾಕ್ ಅವರು ಓಡಾಡ್ತಾರೆ, ಹಿಂದೂಗಳಿಗೋಸ್ಕರನೂ ಓಡಾಡ್ತಾರೆ, ಕ್ರೈಸ್ತರಿಗೋಸ್ಕರನೂ ಓಡಾಡ್ತಾರೆ. ಅದೇನು ಹಂಗಲ್ಲ. ಎಲ್ಲೋ ಒಂದು ಕಡೆ 15 ಜನ ಮಕ್ಕಳು, ಅವರು ಮನೆಯೆಲ್ಲ ಒಂದು ಅಷ್ಟು ಇದಿಲ್ಲ ಅವ್ರಿಗೆ, ಯಾವ ಲಾಯರ್ನ ಅಪ್ರೋಚ್ ಮಾಡಬೇಕು, ಯಾವ ಥರ ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಬಂದಿದ್ದೀನಿ ವಿನಃ ನಾನು ಯಾವತ್ತೂ ಹಿಂದೂ ವಿರೋಧಿ ಅಲ್ಲ, ಹಿಂದುತ್ವ ವಿರೋಧಿನೂ ಅಲ್ಲ. ಅವರವರ ಧರ್ಮ ಅವರವರ ಪಾಲನೆ. ಪವಿತ್ರ ಕುರಾನಲ್ಲಿ ಹೇಳುತ್ತೆ, ಲಕುಂ ದೀನುಕುಂ ವಲಿಯ ದೀನ್ ಅಂತ. ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು, ನನ್ನ ಧರ್ಮ ನನಗೆ ಪ್ರಿಯವಾದದ್ದು. ಒಂದು ಧರ್ಮದ ವಿರುದ್ಧ ನಾವು ಮಾತಾಡೋಗಿಲ್ಲ. ಇನ್ನೂ ಒಂದು ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಈ ಥರ ಒಂದು ಕೀಳು ಮಟ್ಟದಲ್ಲಿ ಮಾತಾಡಬಾರ್ದು. ಅದು ಯಾರೇ ಆಗಿರಲಿ, ಫಾರ್ಮರ್ ಸಂಸದನೇ ಆಗಿರಲಿ, ಈ ಥರ ಮಾತಾಡುವ ಹಕ್ಕು ಈ ರಾಜ್ಯ, ರಾಷ್ಟ್ರ, ಸಂವಿಧಾನ ಯಾರಿಗೂ ಕೊಡಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಸಣ್ಣ ಘಟನೆ ಆಗುತ್ತೆ, ಯಾರೋ 4 ಕಿಡಿಗೇಡಿಗಳು ಹೋಗ್ಬಿಟ್ಟು ಒಬ್ಬನ್ನ ಹೊಡೆದು ಬಿಡ್ತಾರೆ. ಅದಕ್ಕೆ ಬಂದ್ಬಿಟ್ಟು ಹನುಮಾನ್ ಚಾಲೀಸ ಹೇಳಕ್ಕೆ ಕೊಡಲಿಲ್ಲ ಅಂತೇಳ್ಬಿಟ್ಟು ಊರನ್ನೆಲ್ಲ ಸೇರ್ಕೊಂಡು ಅಬ್ಬರ ಎತ್ಬಿಟ್ಟು ಸುಮ್ಮನೆ ಚುನಾವಣೆಗಿನ ಮುಂಚೆ ಒಂದು ಅಬ್ಬರ ಆಗುತ್ತೆ. ಏನಾಯಿತು ಅದರಲ್ಲಿ? ಇವಾಗ ವಕ್ಫು ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲಪ್ಪ, ರೈತರಿಗೆ ನಾವು ನ್ಯಾಯ ಕೊಡಿಸ್ತೀವಿ, ನಾವು ಹೆಲ್ಪ್ಲೈನ್ ಮಾಡಿಬಿಟ್ಟಿದ್ವಿ, ಅದು ಮಾಡಿಬಿಟ್ಟಿದ್ವಿ, ಇದು ಮಾಡಿಬಿಟ್ಟಿದ್ವಿ. ಎಲ್ಲಪ್ಪ, ಒಬ್ಬ ರೈತನಿಗೆ 1 ಇಂಚು ಜಾಗ ಯಾರಾದರೂ ಕೊಡ್ಸೋಕ್ಕಾಗಿತ್ತಾ? ಸುಮ್ಮನೆ ಬಂದುಬಿಟ್ಟು ಚುನಾವಣೆಗೆ ಮುಂಚೆ ಈ ಥರ ಮಾಡಿದ್ರು. ದೇವರು ಸರಿಯಾದ ಪಾಠ ದೇವರೇ ಕಲಿಸ್ಬಿಟ್ಟ, ರಾಜ್ಯದ ಜನತೆ ಪಾಠ ಕಲಿಸ್ತು. ಬೊಮ್ಮಾಯಿಯವ್ರ ಮಗ ಸೋತೋದ, 3ಕ್ಕೆ 0, 3 ಕಾಂಗ್ರೆಸ್ ಗೆದ್ಕೊಂಡು ಹೋಯ್ತು. 0, 3 ಕಾಂಗ್ರೆಸ್ ಗೆದ್ಕೊಂಡು ಹೋಯ್ತು. ಇವರು ಇಷ್ಟೊಂದು ರಾಜಕಾರಣ ಮಾಡಿ ಏನಪ್ಪ ಸಿಕ್ತು? ಆ ರೈತರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರಿಗೆ ಆಫೀಸ್ ಹತ್ರ 3 ದಿನ ಕಾಯಿಸಿ 1 ಇಂಚು ಯಾವ ರೈತನಿಗಾದರೂ ಈ BJPನವರು ವಾಪಸ್ ಪಡೆದು ಕೊಟ್ಟರು ಅಂತೇಳಿ ನಾವು ಏನು ಬೇಕಾದದಕ್ಕೆ ಇದು ಮಾಡೋಣ. ಸುಮ್ಮನೆ ಸುಳ್ಳು ಹೇಳಿ 5 ವರ್ಷ 150 ಭರವಸೆಗಳನ್ನು ಕೊಟ್ಟಿದ್ರು. ಹಿಂದಿನ ಸರ್ಕಾರದ ಸಿದ್ದರಾಮಯ್ಯರವರ ಸರ್ಕಾರ ಇದ್ದಾಗ 147 ಭರವಸೆಗಳನ್ನು ಈಡೇರಿಸಿದ್ರು. 5 ಗ್ಯಾರಂಟಿ ಹೇಳಿದ್ರು. ಗ್ಯಾರಂಟಿಗಳು ಆಗಲ್ಲ, ಕಾಸಿಲ್ಲ, ಮಾಡಲ್ಲ, ಸಾಧ್ಯವಿಲ್ಲ. ಇದೆಲ್ಲ BJPಗಳ ಟುಸ್ಪಟಾಗಿ ಡೈಲಾಗ್ಗಳು. ಅದೆಲ್ಲ ಇದಾಗಿಲ್ಲ. 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ. ಹಾಗಂತ ನಾನು ಕಾಂಗ್ರೆಸ್ ವಕ್ತಾರನೂ ಅಲ್ಲ, ಕಾಂಗ್ರೆಸ್ ಬೇಸಿಕ್ ಮೆಂಬರೂ ಅಲ್ಲ. ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸೆಕ್ಯುಲರ್ ಪಕ್ಷ ಎಲ್ಲರನ್ನೂ ಒಗ್ಗೂಡಿಸಿ ತೊಗೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಪ್ರೇಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೈಸೂರು ವಿಸಿಟ್ ಬಂದುಬಿಟ್ಟು ಒಂದು 15 ಜನ ನಮ್ಮವರು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಇನ್ನು 2 ಸಣ್ಣ ಮಕ್ಕಳು ಅರೆಸ್ಟ್ ಆಗಿದ್ದಾರೆ. 2 ಜುವೆನೈಲ್ಸು, 15 ಅಡಲ್ಟ್ಸು. ಅವ್ರಿಗೆ ಬೇಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಬಂದಿದ್ವಿ. ಬೇಲ್ ಅಪ್ಲಿಕೇಶನ್ ಹಾಕಿದ್ದೀವಿ. ಜುವೆನೈಲ್ಸು ಕೇಸ್ ಅಡ್ವಾನ್ಸ್ ಮಾಡಿಸಿದ್ದೀವಿ. ಒಂದು ಹಿಯರಿಂಗಿಗೆ ಬಂದಿದೆ. ನಾಳೆ ಏನಾದ್ರು PP ಅಬ್ಜೆಕ್ಷನ್ ಹಾಕಿದ್ರೆ ಹಾಕ್ಬೋದು. ಅವರು ಅಬ್ಜೆಕ್ಷನ್ ಹಾಕಿದ ನಂತರ ಅದೇನಾಗಬೇಕು, ಅದೇನು ಕಾನೂನು ಕ್ರಮ ಇದೆ ಅದು ನಮ್ಮ ಮೈಸೂರಿಗೆ ಒಂದು ಒಳ್ಳೆ ವಕೀಲರಾದ CM ಜಗದೀಶ್ ಸರ್ ಮತ್ತು ಜಯನಾಗಾರ್ಜುನ್ ಸರ್ ಕೊಟ್ಟಿದ್ದೀವಿ. ಇಬ್ಬರು ವಕೀಲರು ನಮಗೋಸ್ಕರ ಇವ್ರನ್ನ ಬೇಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ಅಪ್ಲಿಕೇಶನ್ ಹಾಕಿದ್ದೀವಿ ಇವತ್ತು. ಅದಕ್ಕೋಸ್ಕರ ಬಂದಿದ್ದೀನಿ. ನೋಡಿ, ಒಂದು ಘಟನೆ ನಡೆದಿದೆ. ಅದು ಕೈ ಮೇಲೆ ಒಂದು ಗಾಯ ಆಯಿತು ಅಂತೇಳಿ ಯಾರು ಕೈ ಕತ್ತರಿಸ್ಬಿಟ್ಟು ಬಿಸಾಕ್ಬಿಡಲ್ಲ. ಆ ಗಾಯಕ್ಕೆ ಏನು ಮಾಡಬೇಕು, ಅದಕ್ಕೆ ಚಿಕಿತ್ಸೆ ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ. ಅದನ್ನು ಮಾಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಷ್ಟೇ. ಎಲ್ಲೂ ಪದೇ ಆಗಿಲ್ಲ. ಅದು BJPನವ್ರು ಮಾತಾಡ್ದಂಗೆ ಮಾತಾಡಬೇಡಿ ದಯವಿಟ್ಟು. ಪವಿತ್ರ ಪ್ರವಾದಿಯವರ ಅವಹೇಳನಕಾರಿ ಹೇಳಿಕೆ ಅವರ ಹೆಸರಲ್ಲಿ ಅವರಿಗೆ ಯಾರಾದರೂ ಹೇಳಿದ್ರೆ ಆ ಸಂದರ್ಭದಲ್ಲೇ ಈ ಥರ 3 ಘಟನೆಗಳು ನಡೆದಿವೆ. ಒಂದು DJ ಹಳ್ಳಿ, KJ ಹಳ್ಳಿ, ಮತ್ತೊಂದು ಓಲ್ಡ್ ಹುಬ್ಬಳ್ಳಿ, ಮತ್ತು ಇವಾಗ ಉದಯಗಿರಿ. ನಾನಿವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಪೊಲೀಸ್ನವರು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇದು ಮಾಡಬೇಕಾಗಿತ್ತು. ಬಯಸ್ಡ್ ಆಗಿ ಇವರು ಸೆಕ್ಷನ್ 299 BNS ಒಂದೇ ಒಂದು ಸೆಕ್ಷನ್ ಹಾಕಿ ಅವನ್ನ ಹಿಡಿದ ನಂತರ ಯಾವ ಫೋನಿಂದ ಇದು ವೈರಲ್ ಆಯಿತು, ಯಾವ ಫೋನಿಂದ ಇದು ಹೋಯ್ತು, ಆ ಫೋನನ್ನೇ ಅವರು ಕಾನ್ಫಿಸ್ಕೇಟ್ ಮಾಡಿದೆ ತೊಗೊಂಡೋಗಿ ಅವನು ಒಳಗಡೆ ಇಟ್ಕೊಂಡ್ಬಿಟ್ರೆ ಏನು ಸುಖ. 2 ದಿನದಲ್ಲಿ ಅವನಿಗೆ ಬೇಲ್ ಕೊಟ್ಟು ಕಳಿಸ್ಬೇಕಾಗಿತ್ತು. ಯಾಕೆಂದರೆ ಪೊಲೀಸ್ನವರು ಅವ್ರ ಡ್ಯೂಟಿ ಸರಿಗೆ ಮಾಡಿಲ್ಲ. ಮತ್ತು ಈ ಕಡೆ 15 ಕೇಸಸ್ ಹಾಕಿದ್ದಾರೆ. ಜುವೆನೈಲ್ ಮಕ್ಕಳು ಯಾರು, ಚಿಕ್ಕ ಸಣ್ಣ ಮಕ್ಕಳು, ಅವ್ರ ಮೇಲೆ ನಾನ್ ಬೇಲೇಬಲ್ ಅಫೆನ್ಸಸ್ ಹಾಕ್ಬಿಟ್ಟು ಎನಿವೇಸ್ ಮಾಡಿದ್ದಾರೆ ಪೊಲೀಸ್ನವರು. ಇವಾಗ ಬೇಲ್ ತೊಗೊಳ್ಳೋಕೆ ಪ್ರಯತ್ನ ನಮ್ಮದು. ಕೋರ್ಟಿನ ತೀರ್ಮಾನ ತೊಗೊಳ್ತು. ಎಷ್ಟು ದಿನ ಆಗುತ್ತೆ ನಾನು ಹೇಳ್ತಿದ್ದೀನಲ್ಲ. ನೋಡಿ, ನಮ್ಮ ಇದರಲ್ಲಿ ದೇಶದಲ್ಲಿ 2002ರಲ್ಲಿ ಗೋಧ್ರಾ ರಯಟ್ಸ್ ಆಯಿತು. ಮಧ್ಯ ರಸ್ತೆಯಲ್ಲಿ ಮುಸಲ್ಮಾನರನ್ನ ಕೊಲ್ಲಲಾಯಿತು. ಗರ್ಭಿಣಿ ಮಹಿಳೆಯ ಹೊಟ್ಟೆಯನ್ನು ಕಟ್ ಮಾಡಿ ಮಗುವನ್ನು ಕೊಯ್ದು ಸಾಯಿಸಲಾಯಿತು.
ಪ್ರಪಂಚದ ಯಾವ ದೇಶವೂ ಈ ಘಟನೆ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ. ಒಂದು ಮಸೀದಿ 350 ವರ್ಷ ನಿಂತಿರುವ ಮಸೀದಿ ಧ್ವಂಸ ಆಯಿತು, ಅದಕ್ಕೆ ಬಗ್ಗೆ ಯಾವ ಪ್ರಪಂಚದಲ್ಲಿ ಯಾವ ಹೊರ ದೇಶ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಆದರೆ ಪ್ರವಾದಿಯವರ ಹೆಸರಲ್ಲಿ ಅವಹೇಳನ ಹೇಳಿಕೆ ಒಂದು BJP ವಕ್ತಾರೆ ನುಪುರ್ ಶರ್ಮಾ ಹೇಳಿದ್ದಕ್ಕೆ 49 ಮುಸ್ಲಿಂ ದೇಶಗಳು ತಮ್ಮ ಅಂಬಾಸಡರ್ಸ್ನ ಆನ್ವಾಯ್ಗಳನ್ನು ವಾಪಸ್ ಕರ್ಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಪ್ರವಾದಿಯವರ ಹೆಸರಲ್ಲಿ ಆಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್, ಝೀರೋ ಟಾಲರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಹೆಸರು ಬಂದಾಗ ನೋಡಿ, ಒಂದು ಬೆತ್ತಲೆ ಮೈ ಮೇಲೆ ಅಲ್ಲಾ ದೇವರ ಹೆಸರು ಬರೆದುಬಿಟ್ಟು, ಮೊಹಮ್ಮದ್ ಪೈಗಂಬರ್ ಅವರ ಹೆಸರನ್ನು ಬರೆದುಬಿಟ್ಟು, ಪವಿತ್ರ ಕುರಾನಿನ ಬರಹಗಳನ್ನು ಕಾಲ್ ಮೇಲೆ ಹಾಕ್ಬಿಟ್ಟು ನೀವು ಆ ಫೋಟೋನ ವೈರಲ್ ಮಾಡಿದ್ರೆ ಯಾರಿಗೆ ದ್ವೇಷ ಬರಲ್ಲ? ನಮ್ಮಲ್ಲಿ ಹೆಂಗಿದೆ ಗೊತ್ತಾ, ಒಬ್ಬ ಕುಡುಕ, ಮುಸ್ಲಿಮಲ್ಲಿ ಕುಡಿಯೋದು ಇಲ್ಲವೇ ಇಲ್ಲ, ಆದರೆ ಸ್ವಲ್ಪ ಕುಡುಕರು ಇದ್ದೇ ಇದ್ದಾರೆ. ಕುಡಿದ್ಬಿಟ್ಟು ಫುಲ್ ಟೈಟ್ ಆದವನು ಕೂಡ ನಡ್ಕೊಂಡು ಹೋಗ್ತಾ ಹೋಗ್ತಾ ಕೆಳಗಡೆ ಏನಾದ್ರು ಒಂದು ಅರಬ್ಬಿಯಲ್ಲಿ ಬರೆದಿರೋ ಭಾಷೆಯಲ್ಲಿ, ಅದು ಯಾವುದಾದ್ರೂ ಅಂಗಡಿ ಅಡ್ರೆಸ್ಸೇ ಆಗಿರಲಿ, ಅರಬಿಕ್ ಭಾಷೆಯಲ್ಲಿ ಬರೆದಿದ್ರೆ ಅದನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ. ಎಷ್ಟೇ ಅವನು ಕುಡ್ದಿದ್ದು, ಎಷ್ಟೇ ಅವನು ಟೈಟ್ ಆಗಿರಲಿ, ಆ ಅರಬಿಕ್ ಭಾಷೆ ನೋಡಿಬಿಟ್ರೆ ಅಷ್ಟೊಂದು, ಆ ಭಾಷೆಗೆ ಅಷ್ಟೊಂದು ಪ್ರೇಮ ಇಟ್ಟಿರೋರು ನಾವು, ನಮ್ಮ ಪ್ರವಾದಿ ಅಂತ ಹೇಳಿದ್ರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ಹೇಳಕ್ಕೆ ಉರ್ದು ಭಾಷೆನೇ ಗೊತ್ತಿಲ್ಲ ಅವ್ರಿಗೆ ಉರ್ದು ಭಾಷೆನೇ ಗೊತ್ತಿಲ್ಲ. ಏನು ಪ್ರವಾದಿ ಬಗ್ಗೆ ಸರ್ ನೀವು ಮಾತಾಡ್ತಿರೋದು ನನಗೆ ಏನಕ್ಕೋ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ. ಉರ್ದು ಭಾಷೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರನ್ನು ಡಿಸೈನ್ ಮಾಡ್ತಾರೆ? ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು, ಉರ್ದು ಭಾಷೆ ಗೊತ್ತಿಲ್ಲ ಅಂದರೆ ಅರ್ಥ ಏನು? ಇದು ಮುಸಲ್ಮಾನರು ಇದನ್ನು ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಅಂತಲೇ ಅವ್ನು ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನರದು ಕಡಿಮೆ ಇದೆ, ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಓಟ್ ತೊಗೊಂಬಿಟ್ಟು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಆ ಆಸೆಯಿಂದ ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು. ಮತ್ತು ಇವಾಗ ಪ್ರತಾಪ್ ಸಿಂಹಂಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಮೊದಲಾದರೂ ಒಂದು ಪದ ಇತ್ತು, ಇವಾಗ ಪದನೂ ಇಲ್ಲ. ಇವಾಗ ವರ್ತಿಸ್ತಿರುವ ವರ್ತನೆಗಳನ್ನು ನೋಡಿದ್ರೆ, ಆ BP ಯತ್ನಾಳ್ ಜೊತೆ ಸೇರಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳೋಕ್ಕೆ ಇವತ್ತೇ ಹೇಳ್ತೀನಿ. ಪ್ರತಾಪ್ ಸಿಂಹನ BJP ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ. ಯಾಕೆಂದರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯ ಹೆಂಗೆ ಬಂದು ಆ ಮನುಷ್ಯನಿಗೆ ಮಾತಾಡೋಂಗಿಲ್ಲ. ಇವತ್ತು ಬಂದುಬಿಟ್ಟು ಮುಸಲ್ಮಾನರನ್ನ ನಾವು 1947ರಲ್ಲೇ ದೇಶವನ್ನು ಬರೆದು ಕೊಟ್ಬಿಟ್ಟಿವಿ. ಯಾರು ನಿನ್ನ ಅಪ್ಪಂದ ದೇಶ? ನೀನಾ ಬರೆದು ಕೊಟ್ಟೆ? ದೇಶ ಯಾರ್ದು? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ? ರಕ್ತ ಕೊಟ್ಟಿಲ್ವಾ? ಪ್ರಾಣ ಕೊಟ್ಟಿಲ್ವಾ? ಅವರನ್ನು ಹೋಗ್ಬಿಟ್ಟು ನಿಮ್ಮನ್ನು ನಾವು ದೇಶ ಬರೆದುಕೊಟ್ಬಿಡ್ಬೇಕಾ? ಸಾಬ್ರನ್ನ ಬರೆದುಕೊಟ್ಬಿಡ್ಬೋ ನಾವು? ನೀನು ಯಾರೋ ಹೇಳೋಕ್ಕೆ? ಪಾರ್ಲಿಮೆಂಟಲ್ಲಿ ಬಾಂಬ್ ಬಿಡೋಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ? ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯದ ಹೋರಾಟ ಮಾಡಿದವ್ರು ನಾವು. ಈ ಸ್ವಾತಂತ್ರ್ಯದ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನು ಬಹಿಷ್ಕರಿಸಷ್ಟೇ ಅಲ್ಲ, ಬ್ರಿಟಿಷರನ್ನು ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನು ತೊಗೊಂಡೋಗಿ ಬ್ರಿಟಿಷರಿಗೆ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು. ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪೆಟಿಷನ್ ಬರೆದುಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ, ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ, ಆರ್ಕೈವ್ಸ್ ಎತ್ತು ನೋಡಿ, ಮರ್ಸಿ ಪೆಟಿಷನಲ್ಲಿ ಬರೆದಿರುವಂಥದ್ದನ್ನೇ ಹೇಳ್ತಿರೋದು. ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನರನ್ನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ? ನಮಗೆ ದೇಶ ಬರ್ಕೊಟ್ಬಿಡ್ಬೇಕಾ ಇವ್ರಿಗೆ? ಯಾರು ಇವ್ನು ಹೇಳೋಕ್ಕೆ? ಮೊದಲು ಇವನ ಮೇಲೆ ಕೇಸಸ್ ಇಲ್ವಾ? ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹನ ಮೇಲೆ 5 ಸಲ ಆಗಿದೆ. 5 ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ, ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ದ, ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು. ಇದೆಲ್ಲ ನಾವು ಮರ್ತೋಗಿದ್ದೀವ? ನೀವು ಯಾವ ನೈತಿಕತೆಯಿಂದ ಬಂದ್ಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಮಾತಾಡೋಕ್ಕೆ? ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗೆ ನಡ್ಕೊಂಡ್ರಿ? ಇವತ್ತು ಎತ್ತಿದ್ರೆ ಇದು ಬ್ಯಾನ್, ನಾಳೆ ಅದು ಬ್ಯಾನ್, ನಾಳೆ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ, ಅವನ ಕೊಲೆ ಆಯಿತು ಇವನ ಕೊಲೆ ಆಯಿತು, ಅವನ ಕೊಲೆ ಆಯಿತು ಅಂತ ಇವರಿಬ್ಬರು ಕೊಲೆ ಆಯಿತು. ಇದೆಲ್ಲ ನಾವು ನೋಡಿಲ್ವಾ? ಇವತ್ತು ಬಂದುಬಿಟ್ಟು ತಾಲಿಬಾನಿ ಸರ್ಕಾರ. ಅರೆ ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಹೋಲಿಸ್ತಿದ್ದೀರಿ? ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ. ಇವತ್ತು ಕರ್ನಾಟಕ ರಾಜ್ಯವನ್ನು ಅಫ್ಘಾನಿಸ್ತಾನಿಗೆ ಹೋಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ. ಇದಕ್ಕೆ ನಿಮಗೆ ಹೊಟ್ಟೆ ಉರಿಯಲ್ಲ,